ನಮಸ್ಕಾರ ವೀಕ್ಷಕರೇ, ಟ್ರೇಡರ್ಸ್ ಧ್ವನಿ ಚಾನೆಲ್ಗೆ ಸ್ವಾಗತ. ನಾನು ಸಂತೋಷ್. ವೀಕ್ಷಕರೇ, ಇವತ್ತಿನ ಟಾಪಿಕ್ 5 days ಚಾಲೆಂಜ್. ಓಕೆ, ಸೊ ಇದು ಟ್ರೇಡಿಂಗ್ ನ ಸೈಕಾಲಜಿಗೆ ಸಂಬಂಧಪಟ್ಟಂತ ಒಂದು ವಿಡಿಯೋ. ನೋಡಿ, ಇನ್ನು ಮುಂದೆ ಟ್ರೇಡರ್ಸ್ ಧ್ವನಿಯ ಯೂಟ್ಯೂಬ್ ಚಾನಲ್ ಅಲ್ಲಿ ನಾನು 10 ವಿಡಿಯೋ ಮಾಡಿದೆ ಅಂತ ಅನ್ಕೊಳ್ಳಿ. ಅದರಲ್ಲಿ 8 ವಿಡಿಯೋ ಟ್ರೇಡಿಂಗ್ ಸೈಕಾಲಜಿ ಸಂಬಂಧಪಟ್ಟ ಇರುತ್ತೆ, ಇನ್ನು 2 ವಿಡಿಯೋ ಮಾರ್ಕೆಟ್ಗೆ ಸಂಬಂಧಪಟ್ಟ ಇರುತ್ತೆ. ಅಂದ್ರೆ ಸ್ಟ್ರಾಟಜಿ ಆಗಿರ್ಬೋದು ಅಥವಾ ಏನೋ ಬೇರೆ ರೂಲ್ ಇರ್ಬೋದು. ಬಟ್ ಇನ್ ಮುಂದೆ ಬಹಳಷ್ಟು ನಾನು ಟ್ರೇಡಿಂಗ್ ಸೈಕಾಲಜಿ ಸಂಬಂಧಪಟ್ಟಂತಹ ವಿಡಿಯೋಸ್ ಗಳನ್ನ ನಾನು ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಕ್ತಾ ಇರ್ತೀನಿ. ರೀಸನ್ ನಾನು ಹೇಳಿದೆ ನಿಮ್ಗೆ, ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಟ್ರೇಡಿಂಗ್ ಸೈಕಾಲಜಿ ಅನ್ನೋದು, ಬಹಳ ಯೂಸ್ಫುಲ್. ಓಕೆ, ಸೊ ಹಾಗಾಗಿ ಆಯ್ತಾ. ಸೊ ಇವತ್ತಿನ ಟಾಪಿಕ್ ಏನು? 5 days ಚಾಲೆಂಜ್. ಏನಿದು 5 days ಚಾಲೆಂಜ್? ಈ 5 days ಚಾಲೆಂಜ್ ಏನಪ್ಪಾ ಅಂದ್ರೆ, ನೀವು ಇವತ್ತಿಂದ ನಾನು ವಿಡಿಯೋ ಮಾಡ್ತಿರೋದು ಯಾವಾಗ ಗೊತ್ತಾ? ಡೇಟ್ ಬಂದ್ಬಿಟ್ಟು 26/7/2025. ಓಕೆ, ಇದು ಶನಿವಾರ ಇವತ್ತು. ಓಕೆ, ಸೊ ಸೋಮವಾರದಿಂದ ಮಾರ್ಕೆಟ್ ಓಪನ್ ಆಗುತ್ತೆ. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ. ಈ ನೆಕ್ಸ್ಟ್ 5 days ನಾನು ಏನ್ ಮಾಡ್ತೀನಿ ಅಂದ್ರೆ, ನಾನು ಯಾವುದೇ ರೀತಿಯ ನನ್ನ ಒಂದು ಸ್ಟ್ರಾಟಜಿ ಇದೆಯಲ್ಲ, ನನ್ನ ಸ್ಟ್ರಾಟಜಿ ಬಿಟ್ಟು ಬೇರೆ ಏನು ಟ್ರೇಡ್ ಮಾಡಲ್ಲ. ಓಕೆ, ಅದೇ ರೀತಿ ನೀವೇನ್ ಮಾಡ್ತೀರಿ ಅಂದ್ರೆ, ಸೇಮ್ ನೆಕ್ಸ್ಟ್ 5 days. ಉದಾಹರಣೆಗೆ ಇವತ್ತು ನಾನು ಶನಿವಾರ ನಾನು ವಿಡಿಯೋ ಮಾಡ್ತಾ ಇದ್ದೀನಿ, ನೀವು ಯಾವ್ದೋ ಬೇರೆ ದಿವಸ ನೋಡಿದ್ರಿ ಅಂದ್ಕೊಳ್ಳಿ, ಬುಧವಾರ ನೋಡಿದ್ರಿ, ಗುರುವಾರ ಬಿಟ್ಬಿಡಿ. ಬಟ್ 5 days ನೀವು ವಿಡಿಯೋ ಯಾವತ್ತು ನೋಡಿದಿರಲ್ವಾ, ಅವತ್ತಿಂದ 5 ದಿವಸ ಈ ಒಂದು ಚಾಲೆಂಜ್ ತಗೊಳ್ಳಿ. ಸೊ ಈ ಚಾಲೆಂಜ್ ಅಲ್ಲಿ ನೀವೇನ್ ಮಾಡ್ಬೇಕು ಅಂದ್ರೆ, ಡಿಸೈಡ್ ಯುವರ್ ಟ್ರೇಡಿಂಗ್ ಸ್ಟ್ರಾಟಜಿ. ಅಂದ್ರೆ ನೀವು ಯಾವ್ದಾರ ಒಂದು ಸ್ಟ್ರಾಟಜಿನ ಫಾಲೋ ಮಾಡ್ತಾ ಇದ್ದೀರಾ, ನೀವು ಯಾವುದಾದರೂ ಒಂದು ಟ್ರೇಡಿಂಗ್ ಸ್ಟ್ರಾಟಜಿನ ಫಾಲೋ ಮಾಡ್ತಾ ಇರ್ತೀರಾ. ಯಾವ್ದಿರ್ಬೋದು? ಉದಾಹರಣೆಗೆ ಪ್ರೈಸ್ ಆಕ್ಷನ್ ಇರ್ಬೋದು. ಇಲ್ಲಿ ಪ್ರೈಸ್ ಆಕ್ಷನ್ ನೀವು ಫಾಲೋ ಮಾಡ್ತಾ ಇದ್ದೀರಿ ಅಂತ ಅನ್ಕೊಳ್ಳಿ. ಅಥವಾ ನೀವು ವೇವ್ ಅನಾಲಿಸ್ಟ್ ಅಂದ್ರೆ ವೇವ್ ಅನಾಲಿಸಿಸ್ ಫಾಲೋ ಮಾಡ್ತಾ ಇದ್ದೀರಾ. ಅಥವಾ ನೀವು SR ಲೆವೆಲ್ ಅಂತ ಒಂದು ಟೂಲ್ ಇದೆ, ಆ ಟೂಲ್ ನ ಯೂಸ್ ಮಾಡ್ತಾ ಇದ್ದೀರಾ. ಅಥವಾ ಯಾವುದೋ ಒಂದು ಇಂಡಿಕೇಟರ್ ನ ಯೂಸ್ ಮಾಡ್ತಾ ಇದ್ದೀರಾ. ಓಕೆ, ಸೊ ಇದ್ರಲ್ಲಿ ಯಾವ್ದಾರ ನಿಮಗೆ ಯಾವ್ದು ಈಸಿ ಅನ್ಸುತ್ತೆ, ಓಕೆ ಈ ಸ್ಟ್ರಾಟಜಿನ ನಾನು ಉಪಯೋಗಿಸ್ಕೊಂಡ್ರೆ ನಾನು ಟ್ರೇಡಿಂಗ್ ಅಲ್ಲಿ ಸಕ್ಸಸ್ ಆಗ್ತೀನಿ ಅಂತ ನೀವು ಡಿಸೈಡ್ ಮಾಡ್ತೀರಲ್ಲ, ಆ ಒಂದು ಸ್ಟ್ರಾಟಜಿನ ನೀವು ಡಿಸೈಡ್ ಮಾಡಿ. ಇದನ್ನೇ ನಾನು ನೆಕ್ಸ್ಟ್ 5 daysಗೆ ಯೂಸ್ ಮಾಡ್ತೇನೆ. ಓಕೆ, ಆ ಒಂದು ಸ್ಟ್ರಾಟಜಿಯಲ್ಲಿ ಯಾವುದೇ ರೀತಿಯ ಬದಲಾವಣೆ ಮಾಡಬೇಡಿ. ಯಾಕೆಂದ್ರೆ ನೀವು ಒಂದ್ಸ ಈ ಚಾಲೆಂಜ್ ನ ಲೇಟ್ ತಗೊಳ್ಳಿ ಬೇಡನಲ್ಲ, ಆದರೆ ಒಂದು ದಿವಸ ನಾನು ಈ ಸ್ಟ್ರಾಟಜಿನ ಫಾಲೋ ಮಾಡಿದೆ. ಉದಾಹರಣೆ ನಾನು ಇಂಡಿಕೇಟರ್ ಅಂತೀನಿ, ನಾನು ಇಂಡಿಕೇಟರ್ ಬೇಸಿಸ್ ಮೇಲೆ ಮಾಡ್ತೀನಿ ಅಲ್ರಿ. ಈ ಇಂಡಿಕೇಟರ್ ಅಲ್ಲಿ ನಾನು ಯಾವುದೇ ರೀತಿಯ ಚೇಂಜಸ್ ಮಾಡಲ್ಲ. ನೆಕ್ಸ್ಟ್ 5 days ಒಂದು ಪೈಸನು ನಾನು ಚೇಂಜ್ ಮಾಡಲ್ಲ. ಅದೇ ರೀತಿ ನೀವೇನ್ ಡಿಸೈಡ್ ಮಾಡ್ಕೊಳ್ಳಿ, ನೀವು ಯಾವ ಸ್ಟ್ರಾಟಜಿನ ಫಾಲೋ ಮಾಡಬೇಕು ಅಂತ ಇದ್ದೀರಾ, ಆ ಫಾಲೋ ಮಾಡೋ ಸ್ಟ್ರಾಟಜಿನ ಅದ್ರಲ್ಲಿ ಯಾವುದೇ ರೀತಿಯ ಬದಲಾವಣೆ ಮಾಡಕ್ ಹೋಗ್ಬೇಡಿ. ಅಂದ್ರೆ ನೀವು ಟ್ರೇಡಿಂಗ್ ಸ್ಟಾರ್ಟ್ ಮಾಡಕ್ಕೂ ಮುಂಚೆ, ಸೋಮವಾರ ಮಾರ್ಕೆಟ್ ಓಪನ್ ಆಗುತ್ತಲ್ಲ, ಅವತ್ತು ನಾನು ಈ ಸ್ಟ್ರಾಟಜಿ ಮಾಡ್ತೀನಿ ಅಂದ್ಮೇಲೆ ಮುಗೀತು, ನೀವೇನು ಮಾಡಿಫೈ ಮಾಡಂಗಿಲ್ಲ ನಿಮ್ ಸ್ಟ್ರಾಟಜಿಲಿ. ನೀವು ಸ್ಟ್ರಾಟಜಿ ಡಿಪ್ಲಾಯ್ ಮಾಡೋಕ್ಕೂ ಮುಂಚೆ ನೀವ್ ಏನ್ ಬೇಕಾದ್ರೆ ಚೇಂಜಸ್ ಮಾಡ್ಕೊಳ್ಳಿ. ಒನ್ಸ್ ನೀವು ಡೇ 1 ಅಂತ ಅನ್ಕೊಳ್ಳಿ, ಅವತ್ತು ನಾನು ಈ ಸ್ಟ್ರಾಟಜಿ ಸ್ಟಾರ್ಟ್ ಮಾಡ್ತೀನಿ ಅಂದ್ರೆ ಯಾವುದೇ ರೀತಿಯ ಏನು ಮಾಡಿಫಿಕೇಶನ್ ಮಾಡಂಗಿಲ್ಲ. ಓಕೆ, ಇದನ್ನೇ ಸೇಮ್ ನೋಡಿ, ಆ ರೂಲ್ ನಾವೇನ್ ಮಾಡ್ತೀರಾ, ನೆಕ್ಸ್ಟ್ 5 ಟ್ರೇಡಿಂಗ್ ಸೆಷನ್ಗೆ ಯೂಸ್ ಮಾಡ್ತೀರಾ. ಓಕೆ, ಈ ಒಂದು ಟ್ರೇಡಿಂಗ್ ಸೆಷನ್ ಅಲ್ಲಿ ನೀವು ಏನ್ ಮಾಡ್ಬೇಕು, ಈ 5 days ಅಲ್ಲಿ ಏನ್ ಮಾಡ್ಬೇಕು ಅಂದ್ರೆ, ನೀವು ನಿಮ್ಮ ಪ್ರೋಸೆಸ್ ಮೇಲೆ ಮಾತ್ರ ಗ್ಯಾಪ್ ಇರಬೇಕು. ನೀವೇನ್ ಪ್ರೋಸೆಸ್ ಮಾಡ್ತೀರ ಅದ್ರ ಮೇಲೆ ಅಷ್ಟೇ. ಓಕೆ, ನನ್ನ ಎಂಟ್ರಿ ಲೆವೆಲ್ ಈ ತರ ಇತ್ತು, ನನ್ನ ಎಕ್ಸಿಟ್ ಇಷ್ಟು, ನನ್ನ ಸ್ಟಾಪ್ ಲಾಸ್ ಇಷ್ಟು, ಇಷ್ಟೇ ಯೋಚನೆ ಮಾಡ್ಬೇಕು. ನಿಮಗೆ ಅದರಿಂದ ರಿಸಲ್ಟ್ ಬರುತ್ತೋ ರಿಸಲ್ಟ್ ಬರಲ್ಲೋ, ನೀವು ಪ್ರಾಫಿಟ್ ಆಗುತ್ತೋ ಲಾಸ್ ಆಗುತ್ತೋ, ಅದ್ರ ಬಗ್ಗೆ ತಲೆನೇ ಕೆಡ್ಸ್ಕೊಬೇಡಿ. ಯಾವುದೇ ಕಾರಣಕ್ಕೂ ನಿಮ್ಮ P&L ಅಲ್ಲಿ ಇದೆಲ್ಲ ಪ್ರಾಫಿಟ್ ಅಂಡ್ ಲಾಸ್ ಅದನ್ನ ನೋಡಕ್ ಹೋಗ್ಬೇಡಿ. ನಿಮ್ಮ 5 ದಿವಸ ನೀವೇನ್ ಮಾಡ್ಬೇಕು ಅಂದ್ರೆ, ನಾನು ನನ್ನ ಒಂದು ಪ್ಲಾನಿಂಗ್ ಸ್ಟಿಕನ್ ಆಗಿದ್ದೀನಾ, ರಿಸಲ್ಟ್ ಬಿಟ್ಬಿಡಿ ಸರ್. ರಿಸಲ್ಟ್ ನಾನು ನಿಮ್ಗೆ ಮೊದಲು ಹೇಳಿದ್ದೆ, ಏನ್ ಹೇಳಿದ್ದೆ ಮೊದ್ಲೇ, ನಮ್ದು ಟ್ರೇಡಿಂಗ್ ಜಸ್ಟ್ ಪ್ರೊಬಬಿಲಿಟಿ. ಅಂದ್ರೆ ಇಲ್ಲಿಂದ ಮೇಲೆ ಹೋಗ್ಬೋದು ಅಥವಾ ಕೆಳಗಡೆ ಹೋಗ್ಬೋದು ಅಷ್ಟೇ, ಹೋಗೇ ಹೋಗುತ್ತೆ ಅಥವಾ ಬಿದ್ದೇ ಬೀಳುತ್ತೆ ಅಂದ್ರೆ ಯಾವ್ದು ಸ್ಟ್ರಾಟಜಿ ಹೇಳಲ್ಲ. ಅರ್ಥ ಆಯ್ತಾ? ಹಾಗಾಗಿ ನೀವೇನ್ ಮಾಡ್ಬೇಕು, ನಿಮ್ಮ ಒಂದು ಪ್ರೋಸೆಸ್ ಇರುತ್ತೆ, ಆ ಪ್ರೋಸೆಸ್ ಮೇಲೆ ಫೋಕಸ್ ಮಾಡಿ ಅಷ್ಟೇ ಹೊರತು ರಿಸಲ್ಟ್ ಮೇಲೆ ಯಾವುದೇ ಕಾರಣಕ್ಕೂ ತಲೆ ಕೆಡ್ಸ್ಕೋಬೇಡಿ. ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ 5 daysಗೆ ನೀವು ಯಾವಾಗ ಸ್ಟಾರ್ಟ್ ಮಾಡ್ತೀರಾ, ಅಲ್ಲಿಂದ ಯಾವುದೇ ಯೂಟ್ಯೂಬ್ ಚಾನಲ್ ಆಗಲಿ, ಫೇಸ್ಬುಕ್ ಆಗಲಿ ಅಥವಾ ಇನ್ಸ್ಟಾಗ್ರಾಮ್ ಅಲ್ಲಾಗಲಿ ನೋಡಿ, ಆದ್ರೆ ಟ್ರೇಡಿಂಗ್ ಸಂಬಂಧಪಟ್ಟಿದ್ದು ಏನು ನೋಡಕ್ ಹೋಗ್ಬೇಡಿ. ಈವನ್ ನನ್ನ ವಿಡಿಯೋನು ನೋಡ್ಬೇಡಿ. ನೀವ್ ಯಾವಾಗ ಚಾಲೆಂಜ್ ಸ್ಟಾರ್ಟ್ ಮಾಡ್ತಿರಲ್ಲ ಅವತ್ತಿಂದ ನನ್ನ ಚಾನಲ್ ನೋಡ್ಬೇಡಿ. ನೀವು ಟ್ರೇಡಿಂಗ್ ಸಂಬಂಧಪಟ್ಟ ಯಾವ್ದು ಚಾನಲ್ ನೋಡ್ಬೇಡಿ ಸರ್. ನಿಮ್ ಸ್ಟ್ರಾಟಜಿ ಏನಿದೆ ಅಷ್ಟೇ. ಓಕೆ, ಆ ಸ್ಟ್ರಾಟಜಿ ಸಂಬಂಧಪಟ್ಟ ವಿಡಿಯೋ ನೋಡ್ಬೇಕಾ? ಇಲ್ಲ, ಅದು ಮಾಡಬಾರ್ದು. ನೀವೇನಾದ್ರು ಮಾಡಿಫಿಕೇಶನ್ ಏನಾರ ಮಾಡಬೇಕು, ಮೇಜರ್ ಮಾಡಿಫಿಕೇಶನ್ ಮಾಡಬೇಕು ನಿಮ್ಮ ಸ್ಟ್ರಾಟಜಿಲಿ ಅಂದ್ರೆ 5 ದಿವಸ ನಂತರನೇ.
ಅಲ್ಲಿವರೆಗೂ ಏನು ಮಾಡೋ ಆಗಿಲ್ಲ. ಓಕೆ, ಸೊ ಯಾವ್ದಾರ ನ್ಯೂಸ್ ಇರುತ್ತೆ, ಆ ನ್ಯೂಸ್ ಬಗ್ಗೆನೂ ತಲೆನೇ ಕೆಡ್ಸ್ಕೋಬೇಡಿ ನೀವು. ಓಕೆ, ಯಾವ್ದೋ ಒಂದು ನ್ಯೂಸ್ ಬಂತು ಸರ್, ಸೊ ಆ ನ್ಯೂಸ್ ಇಂದ ನಾನು ಈ ತರ ಆಗುತ್ತೆ ಮಾರ್ಕೆಟ್, ನಿಮ್ ಸ್ಟ್ರಾಟಜಿಲಿ ನೀವು ಯಾವ್ದೋ ಒಂದು ಸ್ಟ್ರಾಟಜಿ ಡಿಪ್ಲಾಯ್ ಮಾಡೋ ಟೈಮಲ್ಲಿ ಅದಿರುತ್ತೆ. ಓಕೆ, ಈ ತರ ನ್ಯೂಸ್ ಬಂದಾಗ ಈ ತರ ಆಗುತ್ತೆ ಇಲ್ಲ ಅಂತ ನಿಮ್ಗೆ ಗೊತ್ತಿರುತ್ತೆ. ಓಕೆ, ಸೊ ಹಾಗಾಗಿ ಇದಿಷ್ಟು ಯಾವುದೇ ರೀತಿಯ ತಲೆನೇ ಕೆಡ್ಸ್ಕೊಬೇಡಿ ನ್ಯೂಸ್ ಬಗ್ಗೆ. ಓಕೆ, ಈ ನೆಕ್ಸ್ಟ್ 5 days ಈ ವಿಡಿಯೋ ಯಾವಾಗ ನೀವು ನೋಡಿರ್ತೀರಿ, ನೋಡ್ ನಂತರ ನೀವು ಇವತ್ತಿನ ಈ ಚಾಲೆಂಜ್ ತಗೊಳ್ತಾ ಇದೀನಿ ಅಂತ ಡಿಸೈಡ್ ಮಾಡ್ತಿರಲ್ಲ, ಅವತ್ತಿಂದ 5 ದಿವಸವರೆಗೂ ಓಕೆ 5 days ನೀವೇನ್ ಮಾಡ್ಬೇಕು, ನಿಮ್ಮ ಟ್ರೇಡಿಂಗ್ ಸ್ಟ್ರಾಟಜಿ ಡಿಸೈಡ್ ಮಾಡಬೇಕು, ಅದನ್ನೇ ಫಾಲೋ ಮಾಡಬೇಕು. ಅದ್ರಲ್ಲಿ ಯಾವುದೇ ರೀತಿಯ ಮಾಡಿಫಿಕೇಶನ್ ಮಾಡ್ಕೋಬಾರ್ದು, ಯಾವುದೇ ರೀತಿ ಯೂಟ್ಯೂಬ್ ಚಾನಲ್ ನೋಡಬಾರ್ದು, ಇನ್ಸ್ಟಾಗ್ರಾಮ್ ನೋಡಬಾರ್ದು, ಫೇಸ್ಬುಕ್ ನೋಡಬಾರ್ದು. ನೋಡಿ ಬಟ್ ಟ್ರೇಡಿಂಗ್ ಸಂಬಂಧಪಟ್ಟಿದ್ದು ಏನು ನೋಡಕ್ ಹೋಗ್ಬೇಡಿ. ಓಕೆ, ಇದು ಮಾಡಾದ್ಮೇಲೆ ನಿಮ್ಗೆ ನಿಮ್ಮ ಟ್ರೇಡಿಂಗ್ ಜರ್ನಿಲಿ ಎಷ್ಟು ಇಂಪ್ರೂವ್ ಆಗುತ್ತೆ ನೋಡ್ಕೊಳ್ಳಿ. ಓಕೆ, ಸೊ ನಾನು ಹೇಳಿದೆ, ನಾನು ಈ ಒಂದು ಇಂಡಿಕೇಟರ್ ಮಾಡ್ಕೊಂತಿಲ್ಲ, ಈ ಇಂಡಿಕೇಟರ್ ಬೇಸ್ ಮೇಲೆ ಮಾಡೋದು ನಾನು. ಓಕೆ, ಈ ಚಾಲೆಂಜ್ ನಾನು ಮಾಡ್ತೇನೆ 5 days. ಓಕೆ, ನೋಡೋಣ ಏನಾಗುತ್ತೆ ಅಂತ. ರಿಸಲ್ಟ್ ಬಗ್ಗೆ ನಾನು ತಲೆನೇ ಕೆಡ್ಸ್ಕೊಳಲ್ಲ, ಲಾಸ್ ಆರ್ ಪ್ರಾಫಿಟ್ ಎರಡು ನಾನು ಅಕ್ಸೆಪ್ಟ್ ಮಾಡ್ಕೊಂಡು ರೆಡಿ ಇದ್ದೀನಿ. ನೀವು ಆ ತರ ರೆಡಿ ಇರಿ, ಆಯ್ತಾ. ಇದರಿಂದ ಏನಾಗುತ್ತೆ, ಚಾಲೆಂಜ್ ಏನಾಗುತ್ತೆ, ಏನಾದ್ರು ರಿಸಲ್ಟ್ ಬರ್ಬೇಕಲ್ಲ. ಒಂದು ನಿಮ್ದು ಟ್ರೇಡಿಂಗ್ ಸೈಕಾಲಜಿ ಇದೆಯಲ್ಲ, ಅದು ಭಯಂಕರ ಇಂಪ್ರೂವ್ ಆಗುತ್ತೆ ಸರ್. ಯಾಕೆ ನೋಡೋಣ, 5 ದಿವಸ 5 days ನೀವೇನೂ ನಿಮ್ಮ ಸ್ಟ್ರಾಟಜಿಯಲ್ಲಿ ಕೈ ಆಡ್ಸಿರಲ್ಲ, ಅರ್ಥ ಆಯ್ತಾ. ಹಾಗಾಗಿ ನೀವು ನಿಮ್ಮ ಮೈಂಡ್ ಓಕೆ ಅದಕ್ಕೆ ಸ್ಟಿಕ್ಕನ್ ಆಗಿರುತ್ತೆ, ಚೇಂಜಸ್ ಮಾಡ್ಕೊಳಲ್ಲ. ನಾನು ಲಾಸ್ಟ್ ವಿಡಿಯೋದಲ್ಲಿ ಸಹಿತ ಹೇಳಿದ್ದೆ ನಿಮಗೆ, ನಮ್ಮ ಸ್ಟ್ರಾಟಜಿ ವರ್ಕ್ ಆದ ಕೇವಲ 10%, ಇನ್ನು 90% ವರ್ಕ್ ಆಯ್ತು ನಮ್ಮ ಮೈಂಡ್ ಸೆಟ್. ಸೊ ಹಾಗಾಗಿ ನೀವು ಏನ್ ಮಾಡ್ತೀರಾ, ಇದನ್ನ ಫಾಲೋ ಮಾಡಿ. ಓಕೆ, 5 days ಆಯ್ತು ಸರ್. 5 days ಆದ್ಮೇಲೆ ನೋಡಿ ನಿಮ್ ರಿಸಲ್ಟ್ ಬರುತ್ತೆ. ನಿಮ್ಮ ಕ್ಯಾಪಿಟಲ್ 5 days ಬ್ಯಾಕ್ ಎಷ್ಟಿತ್ತು, 5 days ಆದ್ಮೇಲೆ ನಮ್ ಕ್ಯಾಪಿಟಲ್ ಎಷ್ಟಾಯ್ತು, ಪ್ರಾಫಿಟ್ ಆಯ್ತು ಲಾಸ್ ಆಯ್ತು. ಓಕೆ, ಪ್ರಾಫಿಟ್ ಆದ್ರೆ ವೆಲ್ ಅಂಡ್ ಗುಡ್, ಲಾಸ್ ಆಯ್ತು ಅಂದ್ರೆ ಅವಾಗ ಯೋಚನೆ ಮಾಡಿ ಏನ್ ಮಾಡಿಫೈ ಮಾಡ್ಬೋದಿತ್ತು ನನ್ನ ಸ್ಟ್ರಾಟಜಿಯಲ್ಲಿ. ಓಕೆ, ಯಾಕೆಂದ್ರೆ ಮಾರ್ಕೆಟ್ ಇವತ್ತಿದ್ದಂಗೆ ನಾಳೆ ಇರಲ್ಲ, ನಾಳ್ದಂಗೆ ಅಚ್ಚೆ ನಾಳ್ದಿರಲ್ಲ. ಆದರೆ ನಿಮ್ ಸ್ಟ್ರಾಟಜಿ ಫಿಕ್ಸ್ ಇರಬೇಕು. ಪ್ರೈಸ್ ಆಕ್ಷನ್ ಇವತ್ತಿದ್ರು ಅದೇ, ನಾಳೆ ಇದ್ರು ಅದೇ, ಅಚ್ಚೆ ನಾಳೆ ಇದ್ರು ಅದೇ. ಸೊ ಇಂಡಿಕೇಟರ್ ಸಹಿತ ಅಷ್ಟೇ, ನಾ ಏನ್ ಯೂಸ್ ಮಾಡ್ಕೊಂತೀನಿ, ಆ ಇಂಡಿಕೇಟರ್ ಸಹಿತ ಇವತ್ತು ಅದೇ ತೋರಿಸುತ್ತೆ, ನಾಳೆನ ತೋರಿಸುತ್ತೆ, ನಾಳೆ ಅದೇ ತೋರಿಸುತ್ತೆ. ಸೊ ಅದ್ರಲ್ಲಿ ಏನು ಚೇಂಜಸ್ ಇರಲ್ಲ. ಹಾಗಾಗಿ ನೀವು ನಿಮ್ಮ ಮೈಂಡ್ ಸೆಟ್ ನ ಚೇಂಜ್ ಮಾಡಕ್ ಹೋಗ್ಬೇಡಿ. ಓಕೆ, ನೀವು ನಿಮ್ಮ ಪ್ರೋಸೆಸ್ ನಿಮ್ಮ ಪ್ರೋಸೆಸ್ ಬಂದ್ಬಿಟ್ಟು ನಾನು ಇದ್ರ ಮೇಲೆ ಮಾಡ್ತೀನಿ. ಓಕೆ, ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ, ಯಾವುದೇ ಯೂಟ್ಯೂಬ್ ಚಾನಲ್ ನೋಡಕ್ಕೆ ಹೋಗ್ಬೇಡಿ ನೆಕ್ಸ್ಟ್ 5 days. ಡೆಫಿನೆಟ್ಲಿ ನೀವು ನೋಡಕ್ ಹೋಗ್ಬೇಡಿ. ಅದಾದ್ಮೇಲೆ ನಿಮ್ಮ ಟ್ರೇಡಿಂಗ್ ಸೈಕಾಲಜಿ ಹೇಗೈತೆ ನೋಡ್ಕೊಳ್ಳಿ. ಅಂಡ್ 5 ದಿವಸ ಆದ್ಮೇಲೆ ಏನ್ ಮಾಡ್ಬೇಕು, ಪ್ರಾಫಿಟ್ ಅಲ್ಲಿ ಇದ್ದೀರಾ, ನೆಕ್ಸ್ಟ್ 5 days ಕಂಟಿನ್ಯೂ ಮಾಡಿ. ಪ್ರಾಫಿಟ್ ಅಲ್ಲಿ ಇಲ್ಲ, ಸ್ವಲ್ಪ ಲಾಸ್ ಅಲ್ಲಿ ಇದ್ದೀರಿ ಅಥವಾ ಬ್ರೇಕ್ ಇವನ್ ಇದ್ದೀರಿ, ನೋ ಪ್ರಾಬ್ಲಮ್. ಅವಾಗ ಏನಾರ ಮಾಡಿಫಿಕೇಶನ್ ಮಾಡ್ತೀರಾ ಮಾಡ್ಕೊಳ್ಳಿ, ಬಟ್ ದಿನಾ ಮಾಡಕ್ ಹೋಗ್ಬಿಡಿ ಮಾಡಿಫಿಕೇಶನ್. ನೀವೇನೇ ಮಾಡಿಫಿಕೇಶನ್ ಮಾಡ್ಬೇಕು ಅಂದ್ರೂ 5 days ಆದ್ಮೇಲೆ ಮಾಡ್ಬೇಕು. ಓಕೆ, ಇಂಪಾರ್ಟೆಂಟ್ ರಿಸ್ಕ್ ಅಂಡ್ ರಿವಾರ್ಡ್ ಇರಬೇಕು. ನಿಮ್ದು ಯಾವ್ದೋ ಒಂದು ಸ್ಟ್ರಾಟಜಿ ಮಾಡಿದ್ರೆ ನಿಮ್ಗೆ ರಿಸ್ಕ್ ಅಂತ ಗೊತ್ತಿರುತ್ತೆ, ರಿಸ್ಕ್ ಎಷ್ಟಿರುತ್ತೆ, ರಿವಾರ್ಡ್ ಗೊತ್ತಿರಲ್ಲ. ಎಸ್ಪೆಷಲಿ ರಿಸ್ಕ್ ಅಂತ ಗೊತ್ತಿರುತ್ತೆ. ಆ ರಿಸ್ಕ್ ನಿಮ್ಮ ಒಂದು ಕ್ಯಾಪಿಟಲ್ಗೆ ಹಾನಿ ಆಗ್ಬಾರ್ದು, ಆ ತರ ರಿಸ್ಕ್ ಇರ್ಬೇಕು. ಓಕೆ, ಸೊ 5 days ಟ್ರೇಡಿಂಗ್ ಚಾಲೆಂಜ್ ಎಲ್ಲ ತಗೊಳ್ಳಿ, ಮಾಡಿ. ಆ ರಿಸಲ್ಟ್ ಹೆಂಗಿದೆ ಅಂತ ಹೇಳಿ ನನ್ನ ಈ ಒಂದು ಕಾಮೆಂಟ್ ಬಾಕ್ಸ್ ಕಾಮೆಂಟ್ ಮಾಡಿ.